ಸರ್ ಇದರಲ್ಲಿ ವಿಡಿಯೋದಲ್ಲಿ ನೋಡ್ದಂಗೆ ಡೆಲಿವರಿ ಬಾಯ್ ಹೊಡೆದಿರೋದಿಲ್ಲ ಸರ್. ಒಂದೊಂದ್ ಫೈಟ್ ಇತ್ತ. ಹೊಡೆದಿರೋದು ಕೂಡ ಕಣ್ಣಿಗೆ ಕಾಣಿಸ್ತಾ ಇದೆ, ಒಳಗಡೆ ಎಳ್ಕೊಂಡು ಹೋಗಿರೋದು ಕಾಣಿಸ್ತಾ ಇದೆ. ಈಗ ಒಂದು ಕಾನೂನು ಅಂತ ಬಂದ್ಮೇಲೆ ಎಲ್ರಿಗೂ ಒಂದೇ, ಇಂಡಿಯಾದಲ್ಲಿ ಇರೋದು ಒಂದೇ ಕಾನೂನು. ಸ್ನೇಹಿತರೆ ಏನಪ್ಪಾ ಅಂದ್ರೆ ನಿನ್ನೆ ಒಂದು ಘಟನೆ ಬೆಳಕಿಗೆ ಬಂದು ತುಂಬಾ ವೈರಲ್ ಕೂಡ ಆಗಿತ್ತು. ಡೆಲಿವರಿ ಬಾಯ್ಗೆ ರೆಸ್ಟೋರೆಂಟ್ ಕಡೆಯಿಂದ ಹೊಡೆದಿದ್ರು ಅಂತ ಹೇಳ್ಬಿಟ್ಟು. ಇವಾಗ ಏನ್ ನೋಡ್ತಾ ಇದ್ರ ರೆಸ್ಟೋರೆಂಟ್, ಗಬ್ರು ರೆಸ್ಟೋರೆಂಟ್ ಹತ್ರ ನಾನು ಇದೀನಿ, ಹೆಸರುಘಟ್ಟ ಹತ್ರ. ಈ ರೆಸ್ಟೋರೆಂಟ್ ಅಲ್ಲಿ ಏನು ಗಲಾಟೆ ಆಗಿತ್ತು, ಏನು ಡೆಲಿವರಿ ಬಾಯ್ಗೆ ಹೊಡೆದಿದ್ರು ಅಂತ ಹೇಳ್ಬಿಟ್ಟು ಒಂದು 3 ರಿಂದ 4 ಜನ ಒಳಗಡೆ ಹೋಗಿ ಕರ್ಕೊಂಡೋಗಿ ಹೊಡೆದಿರೋದು ಈ CCTV ಅಲ್ಲಿ ಬಂದಿರೋದು ವೈರಲ್ ಕೂಡ ಆಗಿತ್ತು. ಅದ್ರ ಬಗ್ಗೆ ಕ್ಲಾರಿಟಿನ ಕೊಡಕ್ಕೆ ಓನರ್ ಆಗಿರುವಂತವ್ರು ನಮ್ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು? ಜತೆನ್. ಓಕೆ, ಇದು ಎಷ್ಟು ವರ್ಷದಿಂದ ಇದೆ ಸರ್ ಇಲ್ಲಿ? ನಾನು 6 ವರ್ಷದಿಂದ ನಡೀತಾ ಇದೆ ಹೋಟೆಲ್. ಈ ಹೋಟೆಲ್ ಇರೋದು 6 ವರ್ಷದಿಂದ? 3-4 ತಿಂಗಳು ಆಗಿದೆ. ಮತ್ತೆ ನಮ್ದು ಬೇರೆ ಕಡೆ ಅಲ್ಲಿ ಕಿಲೋಸ್ಕಲ್ ಅಲ್ಲಿ ಚೆಕ್ ಹೋಟೆಲ್ ಇತ್ತು, ಅಲ್ಲಿಂದ ಇಲ್ಲೇ ಶಿಫ್ಟ್ ಮಾಡಿ ನನ್ನ 3 ತಿಂಗಳು ಆಗಿದೆ. 3-4 ತಿಂಗಳು ಇಲ್ಲೇ ಆಗಿದೆ ನಮ್ಗೆ. ಇದು ನಿಮ್ಗೆ ಯಾವಾಗ ಗೊತ್ತಾಯ್ತು ಈ ರೀತಿ ಘಟನೆ ಆಗಿದೆ ಅಂತ ಹೇಳಿ? ನಮ್ಗೆ ಮೊನ್ನೆ ರಾತ್ರಿ ನಮ್ಮ ಹುಡುಗ ಎಲ್ಲ ಫೋನ್ ಮಾಡಿದ್ದ, ಅಂದ್ರೆ ಈ ತರ ಪ್ರಾಬ್ಲಮ್ ಆಗಿದೆ. ಮತ್ತೆ ರಾತ್ರಿ ನಮ್ ಸ್ವಲ್ಪ ಹೆಡ್ಏಕ್ ಇತ್ತು. ಮತ್ತೆ ರಾತ್ರಿ ಟೈಮ್ ನಲ್ಲಿ ವಾಪಸ್ ಹೋಟೆಲ್ಗೆ ಬಂದಿದ್ದೇವೆ. ಸೇಮ್ ಟೈಮ್ ನಲ್ಲಿ ನಾನು ಬಂದಿದ್ದೇವೆ. ಮತ್ತೆ ಎಲ್ಲ ವಿಡಿಯೋ ನೋಡಿ ನನ್ನ ಪೂರ್ತಿ CCTV ಫುಟೇಜ್ ನಮ್ಮ ಫೋನ್ ನಲ್ಲಿ ಸೆಟ್ ಮಾಡಿ ಅಂದ್ರೆ ನೋಡಿದ್ದೇವೆ ಯಾವ ಈ ತರ ಪ್ರಾಬ್ಲಮ್ ಆಗಿತ್ತು. ನೆಕ್ಸ್ಟ್ ಅಂದ್ರೆ ಈ ಪ್ರಾಬ್ಲಮ್ ಘಟನೆ ಆಗಿತ್ತು 2 ತಾರೀಕು ರಾತ್ರಿ. ಮತ್ತೆ ನೆಕ್ಸ್ಟ್ 3ನೇ ತಾರೀಕು ಬೆಳಿಗ್ಗೆ ಅವರು ಡೆಲಿವರಿ ಬಾಯ್ ಅವ್ರ ಫ್ರೆಂಡ್ ಜೊತೆ ಎಲ್ಲ ಬಂದಿದ್ದಾರೆ ನಮ್ಮ ಹತ್ರ ಕಾಂಪ್ರಮೈಸ್ ಮಾಡಕ್ಕೆ. ಅವರು ನಮ್ಗೆ ಕೇಳಿದ್ದು, ನೀವು ನಾನು ಅವ್ರಿಗೆ ಸಾರಿ ಹೇಳ್ಬೇಕು. ನಾನು ಅವ್ರಿಗೆ ಒಂದೇ ಮಾತು ಹೇಳಿದ್ದು, ಅಂದ್ರೆ ಈಗ ನಮ್ಮ ಹತ್ರ ಎಲ್ಲ ಪೂರ್ತಿ ಹೋಟೆಲ್ದು CCTV ಫುಟೇಜ್ ಇದೆ. ಅವ್ರ ಹೆಂಗಿದೆ ಪೂರ್ತಿ ನಿಮ್ಗೆ ತೋರಿಸ್ತೇನೆ. ಮತ್ತೆ ನಾನು ಅವ್ರಿಗೆ ಕಳ್ಸಿದ್ರಿ ಪೂರ್ತಿ ವಿಡಿಯೋ, ನಮ್ದು ಫೋನ್ ನಲ್ಲಿ ಹೆಂಗಿತ್ತು ವಿಡಿಯೋ ಅದು ಪೂರ್ತಿ ನಾನು ಅವ್ರಿಗೆ ಕೊಟ್ಟಿದ್ದು. ಈಗ ನಾನು ಅವ್ರಿಗೆ ಒಂದೇ ಮಾತು ಹೇಳಿದ್ದು, ಈಗ ಸಪೋಸ್ ನನ್ ಕಡೆಯಿಂದ ಏನು ಪ್ರಾಬ್ಲಮ್ ನಮ್ ಕಡೆಯಿಂದ ಏನು ತಪ್ಪಿದ್ರೆ ನಾನು ನಿಮ್ಗೆ ಸಾರಿ ಹೇಳ್ತೇನೆ. ನಿಮ್ ಕಡೆ ಏನು ತಪ್ಪಿದ್ರೆ ನೀವು ನನ್ಗೆ ಸಾರಿ ಹೇಳ್ಬೇಕು. ಈ ತರ ನಾನು ಅವ್ರಿಗೆ ಹೇಳಿದ್ದು. ಅವ್ರು ನನ್ಗೆ ಏನು ಥ್ರೆಡ್ಸ್ ಸ್ಟಾರ್ಟ್ ಮಾಡಿದಾರೆ. ಅಂದ್ರೆ ಈಗ ನೀವು ಸಾರಿ ಕೇಳ್ತೀರಾ, ಇಲ್ಲ ಅಂದ್ರೆ ನಾನು ಈ ಮ್ಯಾಟರ್ ಬಿಗ್ ಮಾಡ್ತಾರೆ, ಎಲ್ಲ ಸೋಷಿಯಲ್ ಮೀಡಿಯಾನಲ್ಲಿ ಹಾಕ್ತಿವಿ. ನಾನು ಅವ್ರಿಗೆ ಕೊಟ್ಟಿದ್ದು ವಿಡಿಯೋ, ಈಗ ಅವ್ರು ಏನ್ ಮಾಡಿದಾರೆ, ಸ್ವಲ್ಪ ಈಗ ನಾನು ನಿಮ್ಗೆ ಕೊಟ್ಟಿದ್ದು 3 ನಿಮಿಷದ ವಿಡಿಯೋ. ಅವ್ರೀಗ ಪೂರ್ತಿ ವಿಡಿಯೋನಲ್ಲಿ ಟ್ರಿಮ್ ಮಾಡಿ ನಮ್ಮ ಹುಡುಗ ಅವ್ರಿಗೆ ಎಲ್ಲ ಹೊಡಿದಾರೆ, ಬರೀ ಅದ ಪಾರ್ಟ್ ಅವರು ಹಾಕಿದ್ದಾರೆ. ಪೂರ್ತಿ ವಿಡಿಯೋ ಹೆಂಗಿತ್ತು, ಅವ್ರು ನಮ್ಮ ಹುಡುಗಗೆ ಹೊಡಿದಾರೆ. ಎಲ್ಲ ಹೋಟೆಲ್ ನಲ್ಲಿ ಲೇಡೀಸ್ ಇತ್ತು, ಚಿಕ್ಕ ಮಗಳು ಇತ್ತು, ಅವ್ರ ಮುಂದೆ ಎಲ್ಲ ಕಿತ್ಮಾತ್ ಹೇಳಿ ನನ್ನ ಸ್ಟಾಫ್ಗೆ, ಅವ್ರ ಸ್ಟಾಫ್ ಫಸ್ಟ್ ಅವ್ರಿಗೆ ಪೊಲೈಟ್ಲಿ ಹೇಳಿದ್ದು, ನೀವು ಕಿತ್ಮಾತ್ ಇಲ್ಲ ಹೇಳ್ಬೇಡ, ಎಲ್ಲ ಕಸ್ಟಮರ್ ಇದೆ, ಲೇಡೀಸ್ ಎಲ್ಲ ಇದೆ, ಲೇಡೀಸ್ ಮುಂದೆ ಕಿತ್ಮಾತ್ ಹೇಳ್ಬೇಡ. ನೀವು ಆಚೆ ಹೋಗಿ ನಾನು ನಿಮ್ಗೆ ಆರ್ಡರ್ ಕೊಡ್ತೇನೆ, ನಿಮ್ ಆರ್ಡರ್ ಆಲ್ರೆಡಿ ರೆಡಿ ಆಗಿದೆ, ಬರೀ 1 ಐಟಮ್ ಪೆಂಡಿಂಗ್ ಇದೆ, ಬೇಗ ನಿಮ್ಗೆ ಕೊಡ್ತೇನೆ. ಅವ್ರೀಗ ಸೋಷಿಯಲ್ ಮೀಡಿಯಾ ಪಬ್ಲಿಸಿಟಿ ಮಾಡಕ್ಕೆ ಅವ್ರಿಗೆ ಏನ್ ಹೇಳ್ತಾರೆ, ಈಗ ನಮ್ಮ ಆರ್ಡರ್ 1.5 ಗಂಟೆ ಲೇಟ್ ಮಾಡಿದ್ರೆ, 1 ಗಂಟೆ ಲೇಟ್ ಮಾಡಿದ್ರೆ, ಈಗ ಎಲ್ಲ ನನ್ನ ಬೆಳಿಗ್ಗೆಯಿಂದ ಡೀಟೇಲ್ಸ್ ಎಲ್ಲ ಕಳ್ಸಿದ ಸಿಸ್ಟಮ್ ಇಂದ. ಈಗ ಅವ್ರ ಆರ್ಡರ್ ಬಂದಿದ್ದು 9:30ಗೆ, ಅವ್ರು ಬಂದಿದ್ದ ಹೋಟೆಲ್ ನಲ್ಲಿ 9:40ಗೆ ಅವರ ಹೋಟೆಲ್ ನಲ್ಲಿ ಬಂದಿದ್ದು. 9:55ಗೆ ಈ ಘಟನೆ ಆಗೈತು. ಈಗ ಎಲ್ಲ ಕ್ಯಾಮ್ರಾನಲ್ಲಿ ರೆಕಾರ್ಡಿಂಗ್ ಪೂರ್ತಿ ಇದೆ. ಅವರು 20 ನಿಮಿಷದಲ್ಲಿ ಪೂರ್ತಿ ಗಲಾಟೆ ಮಾಡಿ ಹೋಟೆಲ್ ನಲ್ಲಿ ಈ ತರ ಪ್ರಾಬ್ಲಮ್ ಮಾಡಿದ್ರೆ. ಮತ್ತೆ ಈಗ ಏನ್ ಮಾಡ್ತಾರೆ, ನಾನು ಅವ್ರ ನಮ್ಮ ಸ್ಟಾಫ್ಗೆ ನನ್ನ ಕನ್ನಡದಲ್ಲಿ ಅಡಗೆ ಹೇಳಿದ್ದು, ಪ್ರಾಬ್ಲಮ್ ಆಗಿರೋ ಆರ್ಡರ್ ಲೇಟ್ ನಲ್ಲೇ ಅವ್ರ ಕಿತ್ಮಾತ್ ಹೇಳಿದ್ದು ಇದೇ ಮೇನ್ ಪ್ರಾಬ್ಲಮ್. ಬಟ್ ಅವ್ರು ಈಗ ಏನ್ ಸೋಷಿಯಲ್ ಮೀಡಿಯಾನಲ್ಲಿ ಹಾಕ್ತಾರೆ ಅದು ಕನ್ನಡ ಹಿಂದಿ ಈ ತರ ವಿಷಯ ಆಗಿದೆ, ಈ ತರ ಮಾಡ್ತಾರೆ. ಎಲ್ಲ ಜನನಲ್ಲಿ ಇದು ಔಟ್ರೇಜ್ ಆಗುತ್ತೆ ಸರ್. ಈಗ ಇನ್ನೊಂದು, ಈಗ ನಾವು ಕೂಡ ವಿಡಿಯೋದಲ್ಲಿ ನೋಡ್ದಂಗೆ ಏನು ಅಂದ್ರೆ ಗಲಾಟೆ ಆಗುತ್ತೆ, ಮಾತು ಬೆಳೆಯುತ್ತೆ, ಓಕೆ. ಬಟ್ ಹೊಡೆದಿರೋದು ಕೂಡ ಕಣ್ಣಿಗೆ ಕಾಣಿಸ್ತಾ ಇದೆ, ಒಳಗಡೆ ಎಳ್ಕೊಂಡು ಹೋಗಿರೋದು ಕಾಣಿಸ್ತಾ ಇದೆ. ಈಗ ಒಂದು ಕಾನೂನು ಅಂತ ಬಂದ್ಮೇಲೆ ಎಲ್ರಿಗೂ ಒಂದೇ, ಇಂಡಿಯಾದಲ್ಲಿ ಇರೋದು ಒಂದೇ ಕಾನೂನು. ಬಟ್ ಅವ್ರ ಇಬ್ಬರ ನಡುವೆ ನಡೀತಾ ಇತ್ತು. ಬಟ್ ಇನ್ನೂ 3 ಜನ ಬಂದ್ಬಿಟ್ಟು ಒಳಗಡೆ ಕರ್ಕೊಂಡೋಗಿ ಹೊಡಿತಾರೆ. ಅದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ಈಗ ಪೂರ್ತಿ ರೋ ಫುಟೇಜ್ ಹೆಂಗಿದೆ ನಮ್ಮ ಹತ್ರ, CCTV ಈಗ ಪೂರ್ತಿ ಪೊಲೀಸ್ ಹತ್ರ ಇದೆ, ಬೇಗ ನೀವು ಅವ್ರ ಹತ್ರ ಇಸ್ಕೊಳ್ಳಿ. ಅವ್ರ ಹುಡುಗ ಹತ್ರ ಪೂರ್ತಿ ಡೆಲಿವರಿ ಬಾಯ್ ಹತ್ರ ಪೂರ್ತಿ ರೋ ಫುಟೇಜ್ ಇದೆ. ಈಗ ಅವರು ಬರೀ ನಿಮ್ಗೆ ಕೊಡ್ತಾರೆ ಎಡಿಟೆಡ್ ವಿಡಿಯೋಸ್, ಅಂದ್ರೆ ಟ್ರಿಮ್ ವಿಡಿಯೋಸ್ ಕೊಡ್ತಾರೆ ನಿಮ್ಗೆ, 10 ಸೆಕೆಂಡ್ ಕ್ಲಿಪ್ ಕೊಡ್ತಾರೆ. ಅವ್ರಿಗೆ ಪೂರ್ತಿ ವಿಡಿಯೋ ರಿಲೀಸ್ ಮಾಡಕ್ಕೆ ಹೇಳಿ, ನಿಮ್ಗೆ ಗೊತ್ತಾಗುತ್ತೆ. ಪೂರ್ತಿ ವಿಡಿಯೋನಲ್ಲಿ ಅರ್ಧ ಜನ ಝೊಮ್ಯಾಟೊ ಸಿಗಿದೆ. ಮತ್ತೆ ನಮ್ ಸ್ಟಾಫ್ ಯಾರು ಬಂದಿದ್ದು ಅಲ್ಲಿ ಬರೀ ಸ್ಟಾಪ್ ಮಾಡಿಗೆ ಬಂದಿದ್ದಾರೆ ಅಲ್ಲೇ. ಅಂದ್ರೆ ಸುಮ್ನೆ ಗಲಾಟೆ ಹೋಟೆಲ್ ನಲ್ಲಿ ಗಲಾಟೆ ಬೇಡ, ಅದಕ್ಕೆ ಅವರು ಸ್ಟಾಪ್ ಮಾಡಿಗೆ ಬಂದಿದ್ದಾರೆ ಅಲ್ಲಿ. ಇಲ್ಲ ಸರ್, ನಾವು ನೋಡ್ದಂಗೆ ಇವಾಗ ಬೇಕಾದ್ರೆ ನಿಮ್ಗೆ ಫುಟೇಜ್ ಕೂಡ ತೋರಿಸ್ತೀವಿ. ಅದ್ರ ಜೊತೆಗೆ ಇರ್ಲಿ ಸರ್, ಅದು ಇರ್ಲಿ, ಅದನ್ನು ತೋರಿಸಿ. ಇವಾಗ ಏನು ಅಂದ್ರೆ ಅದರಲ್ಲಿ ಒಬ್ರು ಬಂದು ತುಂಬಾ ಹೊಡೆದಿರ, ಇವನು ಡೆಲಿವರಿ ಬಾಯ್ ಹೊಡೆದಿಲ್ಲ ಅಂತ ನಾನು ಹೇಳ್ತಲ್ಲ. ಬಟ್ ಹೊಡಿದ್ರೆ ಡೆಲಿವರಿ ಬಾಯ್ ಹೊಡಿದ್ರೆ ನಮ್ಮ ಹುಡುಗಕ್ಕೆ ಫಸ್ಟ್. ಸರ್ ಇದರಲ್ಲಿ ವಿಡಿಯೋದಲ್ಲಿ ನೋಡ್ದಂಗೆ ಡೆಲಿವರಿ ಬಾಯ್ ಹೊಡೆದಿರೋದಿಲ್ಲ ಸರ್. ಒಂದೊಂದ್ ಫೈಟ್ ಇತ್ತ ನಮ್ಮ ಹುಡುಗ, ಫಸ್ಟ್ 1-on-1 ಫೈಟ್ ಇತ್ತು, ಆಮೇಲೆ 3 ಜನ ಬರ್ತಾರೆ. ಯಾರು ಬಂದಿದ್ದ ಸ್ಟಾಪ್ ಮಾಡಕ್ಕೆ, ಬೇಕಾದ್ರೆ ಝೂಮ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಎಲ್ಲ ಬಂದಿದ್ದ ಸ್ಟಾಪ್ ಮಾಡಕ್ಕೆ. ಈ ತರ ಹೋಟೆಲ್ ನಲ್ಲಿ ಗಲಾಟೆ ಬೇಡ, ಅದಕ್ಕೆ ಮತ್ತೆ ಲೇಡೀಸ್ ಎಲ್ಲ ಇತ್ತು, ಚಿಕ್ಕ ಮಗಳು ಇತ್ತು, ಅದಕ್ಕೆ ಹೋಟೆಲ್ ನಲ್ಲಿ ಗಲಾಟೆ ಬೇಡ, ಅದಕ್ಕೆ ಸ್ಟಾಪ್ ಮಾಡಕ್ಕೆ ಎಲ್ಲ ಬಂದಿದ್ದು. ಅವ್ರು ಆದ್ಮೇಲೆ ಅವ್ರಿಗೆ ಆಚೆ ಕಳ್ಸಿದ್ದು. ಈ ತರ ವಿಡಿಯೋ ಯಾರು ತೋರಿಸ್ತಾ ಇಲ್ಲ ಆನ್ಲೈನ್. ಪೂರ್ತಿ ವಿಡಿಯೋ ನಮ್ಮ ಹತ್ರ ಇದೆ, ಅವ್ರ ಡೆಲಿವರಿ ಬಾಯ್ ಹತ್ರ ಇದೆ. ನಮ್ಗೆ ಬಿಡಿ, ಅವ್ರ ಫೋನ್ ನಲ್ಲಿ ಪೂರ್ತಿ ವಿಡಿಯೋ ಇದೆ.
ಅದೇ ಇನ್ಸಿಡೆಂಟ್ ನನ್ನೆ ಅದು ಗಲಾಟೆ ಆಗಿದ್ದು ಧರ್ನ ಮುಂಚೆನೆ ಅವ್ರಿಗೆ ಪೂರ್ತಿ ವಿಡಿಯೋ ಕೊಟ್ಟಿದ್ದು. ಅವ್ರಿಗೆ ಕೇಳ್ಬಿಡಿ ಈ ವಿಡಿಯೋನಲ್ಲಿ ಏನಿದೆ. ನಾನ್ ಎಲ್ಲ ಸ್ಟಾಫ್ ಬಂದಿದ್ದು ಸ್ಟಾಪ್ ಮಾಡಕ್ಕೆ. ಈಗ ಸ್ವಲ್ಪ 10 ಸ್ಟಾಫ್ ಇದೆ, ಯಾರು ಅವ್ರಿಗೆ ಟಚ್ ಮಾಡಿಲ್ಲ. ಪೂರ್ತಿ ಬಂದ್ಮೇಲೆ ನೀವು ಆಚೆ ಹೋಗಿ ರಿಕ್ವೆಸ್ಟ್ ಮಾಡಿದ್ದು. ಮತ್ತೆ ಅವ್ರು ನಂಗೆ ಏನ್ ಹೇಳ್ತಾರೆ, ನಿಮ್ಮ ಹೋಟೆಲ್ ಕ್ಲೋಸ್ ಮಾಡ್ಬಿಡ್ತೀನಿ, ಇದು ತೋರಿಸ್ತೀನಿ ನಿಮ್ಗೆ, ಈ ತರ ಎಲ್ಲ ನನ್ಗೆ ಕೊಡಿ. ಇನ್ನೊಂದು ಸರ್, ಈಗ ಅಂದ್ರೆ ನಿಮ್ಮ ಪ್ರಕಾರ ನಿಮ್ಮ ಸ್ಟಾಫ್ ಯಾರು ಹೊಡೆದಿಲ್ಲ ಅಂತೀರಾ? ನಮ್ಮ ಒಂದ್ ಹುಡುಗ ಹೊಡಿದಾರೆ ಅವ್ರಿಗೆ. ಯಾಕೆ ಹೊಡಿದಾರ ಅದ್ರ ರೀಸನ್ ನೋಡ್ಬೇಕು. ಅವ್ರು ಕನ್ನಡಕ್ಕೋಸ್ಕರ ಅವ್ರು ಮಾಡಿಲ್ಲ. ಅವ್ರು ಹೊಡಿದಾರೆ. ಲೇಡೀಸ್ ಇತ್ತು, ಲೇಡೀಸ್ ಮುಂದೆ